ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸಂಕಷ್ಟಗಳನ್ನು ಹೊತ್ತು ನಾನಾ ದೇವರ ಬಳಿಗೆ ಹೋಗ್ತೀವಿ, ಹರಕೆ ಕಟ್ತೀವಿ. ಆ ಪೂಜೆ, ಈ ಅಲಂಕಾರ ಅಂತೆಲ್ಲ ನಾನಾ ರೀತಿಯಲ್ಲಿ ದೇವರ ಮೊರೆ ಹೋಗ್ತೀವಿ. ಅಲ್ಲಿ ನಂಬಿಕೆ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ, ನಮ್ಮ ನಿಷ್ಕಲ್ಮಶ ಪ್ರಾರ್ಥನೆಗೆ, ನಮ್ಮ ಕಣ್ಣೀರಿಗೆ ದೇವರು ಕರಗುತ್ತಾನೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಬಲವಾದ ಆತ್ಮವಿಶ್ವಾಸ ನಮ್ಮದ್ದು. ಅಂತಹ ಪುಣ್ಯ ಭೂಮಿ ನಮ್ಮದ್ದು. ಪ್ರತಿ ಮಂಗಳವಾರವೂ ಪ್ರತಿ ಶನಿವಾರವೂ ಈ ದಿನ ಎಷ್ಟು ಶುಭ ಅಂದರೆ, ಉಪವಾಸ ಮಾಡುವವರಿದ್ದಾರೆ. ಮಾಂಸಾಹಾರಿಗಳಾದರೆ ಈ ದಿನಗಳಲ್ಲಿ ಸಸ್ಯಾಹಾರವನ್ನೇ ಪಾಲಿಸ್ತಾರೆ. ಯಾಕೆಂದರೆ ವಾರದಲ್ಲಿ ಈ ದಿನವೇ ಅತ್ಯಂತ ಶ್ರೇಷ್ಠ ದಿನಗಳು ಅಂತ ನಂಬಲಾಗಿದೆ. ಈ ದಿನವೇ ತಿಮ್ಮಪ್ಪನ ದರ್ಶನವೂ ಲಲಿತಾಂಬಿಕೆಯ ಪೂಜೆಯೂ ಹೀಗೆ ಮಾಡುವುದು ಸಹಜ. ಅದರಲ್ಲೂ ಚಿರಂಜೀವಿ ಆಂಜನೇಯ ಸ್ವಾಮಿಯ ಮಹಿಮೆ ಪವಾಡ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ನಾವಿವತ್ತು ಹೇಳೋಕೆ ಹೊರಟಿರೋ ವಿಷಯ ಅಂದರೆ, ಆಂಜನೇಯನಿಗೆ ವಿಳೆದೆಳೆಯ ಹಾರ ಯಾಕೆ ಹಾಕ್ತಾರೆ, ಅದರ ಹಿಂದಿನ ಉದ್ದೇಶವೇನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹನುಮನ ದೇವಾಲಯಗಳಲ್ಲಿ ಪ್ರತಿನಿತ್ಯವೂ ಅಲ್ಲದಿದ್ದರೂ ಕನಿಷ್ಠ ಪಕ್ಷ ಮಂಗಳವಾರ ಶನಿವಾರಗಳಲ್ಲಿ ವೀಳ್ಯದೆಲೆಯನ್ನು ಗಿಡದಿಂದ ಕಿತ್ತು ಒಳ್ಳೆಯ ಎಲೆಗಳನ್ನು ಆರಿಸಿ ಅದನ್ನು ಒಂದರ ಮೇಲೊಂದು ಜೋಡಿಸಿ ಹಾರವನ್ನಾಗಿ ಮಾಡಿ ಆಂಜನೇಯನ ಕೊರಳಿಗೆ ಹಾಕುತ್ತಾರೆ. ಭಕ್ತರು ಇದನ್ನು ಆಭರಣವೆಂದು ಹನುಮನಿಗೆ ಅರ್ಪಿಸ್ತಾರೆ. ಆಭರಣರಹಿತನು ಅಣಿಮಾಡಿ ಅಷ್ಟಸಿದ್ಧಿಗಳೇ ತನ್ನ ವಶವಾಗಿದ್ದರೂ ಅದರಿಂದ ಏನನ್ನೂ ಅಪೇಕ್ಷಿಸದೆ ಕೇವಲ ರಾಮನಾಮ ಮಣಿಭೂಷಿತನಾದ ಹನುಮಂತನಿಗೆ ಈ ಆಭರಣವೇಕೆ ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಸ್ನೇಹಿತರೆ, ಒಳ್ಳೆಯ ವ್ಯಕ್ತಿಗಳಿಗೆ, ಸತ್ಕಾರ್ಯವನ್ನು ಎಸಗಿದವರಿಗೆ ವೀಳ್ಯದೆಲೆಯನ್ನು ಕೊಟ್ಟು ಸನ್ಮಾನಿಸುವುದು ಮೊದಲಿನಿಂದಲೂ ನಮ್ಮಲ್ಲಿ ಬಂದ ಪದ್ಧತಿ. ನಮ್ಮ ಸಂಸ್ಕಾರ ಈಗಲೂ ಮನೆಗೆ ಬಂದವರಿಗೆ ವೀಳ್ಯದೆಲೆಯನ್ನು, ಅದರ ಜೊತೆಗೆ ಹಣ್ಣನ್ನು, ತೆಂಗಿನಕಾಯನ್ನು ಕೊಟ್ಟು ಕಳಿಸುವುದು ನಮ್ಮ ಪದ್ಧತಿ. ವೀಳ್ಯಮು ಪುಚ್ಚಿ ಕೋನೊಟ್ಟು ಎಂಬ ಪದ್ಧತಿ ಈಗಲೂ ದಕ್ಷಿಣ ಭಾರತದಲ್ಲಿ ಪ್ರಚಲಿತವಾಗಿದೆ. ಹೆಣ್ಣಿನವರು ಗಂಡಿನವರಿಗೆ ಮರ್ಯಾದಾಪೂರ್ವಕವಾಗಿ ಹಾಗೂ ನಾವು ನಿಮ್ಮ ಸಂಬಂಧವನ್ನು ಒಪ್ಪಿಕೊಂಡೆವೆಂದು ಸೂಚಿಸುತ್ತಾ ವೀಳ್ಯದೆಲೆಯನ್ನು ಕೊಡುವರು. ಮೊದಲು ತಿಳಿಸಿದಂತೆ ನಮ್ಮ ಮನೆಗೆ ಬಂದವರಿಗೆ ಗೌರವಯುತವಾಗಿ ಅವರನ್ನು ಗೌರವಿಸಲು ವೀಳ್ಯದೆಲೆಯನ್ನು ಕೊಟ್ಟು ಕಳುಹಿಸುತ್ತೇವೆ. ಅದರಲ್ಲೂ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಮನೆಯಲ್ಲಿ ವೀಳ್ಯದೆಲೆ ಇಲ್ಲದಿದ್ದರೆ ಅಂಗಡಿಯಿಂದಾದರೂ ತರಿಸಿಕೊಡುವ ಪದ್ಧತಿ ಈಗಲೂ ಕೆಲವು ಕುಟುಂಬ ಉಳಿಸಿಕೊಂಡು ಬಂದಿವೆ. ಹಿಂದೆ ರಾಜ ಮಹಾರಾಜರು ತಮ್ಮ ದೇಶದ ಶ್ರೇಷ್ಠ ಕವಿಗಳಿಗೆ, ಕಲಾವಿದರಿಗೆ, ದೇಶಕ್ಕಾಗಿ ಹೋರಾಡಿದವರಿಗೆ, ಸಮಾಜ ಸೇವಕರಿಗೆ, ಸತ್ಕಾರ್ಯ ನಿರತರಿಗೆ, ಸಮಾಜಮುಖಿ ವ್ಯಕ್ತಿಗಳಿಗೆ ಸಭೆಯಲ್ಲಿ ವೀಳ್ಯದೆಲೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ರು. ಮುಸ್ಲಿಮರಲ್ಲೂ ಕೂಡ ಈ ಪದ್ಧತಿ ಇತ್ತೆಂದು ಉಲ್ಲೇಖವಿದೆ. ಯುದ್ಧದಲ್ಲಿ ಜಯಗಳಿಸಿ ಬಂದವರಿಗೆ ವೀಳ್ಯವನ್ನು, ಸೋತು ಬಂದವರಿಗೆ ಬಳೆಗಳನ್ನು ಕೊಡುತ್ತಿದ್ದರು. ತಮ್ಮ ಅಸಮಾಧಾನವನ್ನು ತೋರಿಸಲು ಸೋತವರು ಇಸ್ಲಾಂ ಮತಸ್ಥರು ಈಗಲೂ ತಮ್ಮ ಮನೆಗೆ ಬಂದವರಿಗೆ ನಮ್ಮಂತೆ ವೀಳ್ಯದೆಲೆ, ಅಡಿಕೆಯನ್ನು ತಟ್ಟೆಯಲ್ಲಿಟ್ಟು ಕೊಡುವ ಬದಲು ಬೀಡವನ್ನು ಕೊಡುತ್ತಾರೆ. ಈ ಪದ್ಧತಿಯು ಮನೆಗೆ ಬಂದವರಿಗೆ ಗೌರವ ಸೂಚಿಸುವ ಒಂದು ಪದ್ಧತಿಯಾಗಿ ಇಟ್ಟುಕೊಂಡಿದ್ದಾರೆ. ಹೀಗೆ ಮರ್ಯಾದೆ ಮಾಡಿ ಮನೆಗೆ ಬಂದವರನ್ನು ಕಳಿಸಿಕೊಡುವುದು ಸುಸಂಸ್ಕೃತರ ಪದ್ಧತಿಯೇ ಆಗಿದೆ. ಹಾಗಾದರೆ ಈ ವೀಳ್ಯಕ್ಕೆ ಅಷ್ಟೊಂದು ಶ್ರೇಷ್ಠವಾದ ಸ್ಥಾನವನ್ನು ಯಾಕೆ ನೀಡಿದ್ದೇವೆ? ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಕಾಮೋತ್ತೇಜಕವಾಗಿತ್ತು. ಸೋಂಕನ್ನು ತಡೆಗಟ್ಟುವ ಗುಣವನ್ನು ಹೊಂದಿದೆ. ಜೀರ್ಣಶಕ್ತಿ ಹೆಚ್ಚಿಸಿ, ಧ್ವನಿ ಸರಿಪಡಿಸಿ, ಗ್ಯಾಸ್ಟ್ರಿಕ್ ಟ್ರಬಲನ್ನು ಬಹುಮಟ್ಟಿಗೆ ಗುಣಪಡಿಸುತ್ತದೆ. ಮಕ್ಕಳಲ್ಲಿನ ಕೆಮ್ಮು ಮತ್ತು ಅಜೀರ್ಣಕ್ಕೆ ಈ ಎಲೆಯ ರಸವು ಬಹು ಉಪಯೋಗ. ಸಣ್ಣ ಮಕ್ಕಳಲ್ಲಿ ಉಸಿರಾಟದ ತೊಂದರೆಯಾದಾಗ ಎಣ್ಣೆ ಸವರಿ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿದ ವೀಳ್ಯದೆಲೆಯನ್ನು ಎದೆಯ ಮೇಲಿಡುವುದು ಪ್ರಯೋಜನಕಾರಿ. 7 ಬಗೆಯ ವೀಳ್ಯದೆಲೆಗಳನ್ನು ಆಯುರ್ವೇದದಲ್ಲಿ ಬಣ್ಣಿಸಲಾಗಿದೆ. ವೀಳ್ಯದೆಲೆಯಿಂದಾದ ಹೆಂಡವನ್ನು ಆಯುರ್ವೇದದಲ್ಲಿ ಕೆಲ ರೋಗಗಳಿಗೆ ಮದ್ದನ್ನಾಗಿ ಉಪಯೋಗಿಸಲು ಹೇಳಿದೆ. ಇನ್ನು ನಮ್ಮ ವೇದಶಾಸ್ತ್ರಗಳು ಲೇಖಿಸಿರುವಂತೆ ವೀಳ್ಯದೆಲೆಯ ತುದಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳಂತೆ. ವೀಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮನ ವಾಸ, ವೀಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತೀ ದೇವಿ, ಇನ್ನು ಎಡಭಾಗದಲ್ಲಿ ಪಾರ್ವತೀ ದೇವಿ.
ಹಾಗೆ ದಂಟಿನಲ್ಲಿ ಶ್ರೀ ವಿಷ್ಣು ನೆಲೆಸಿದ್ರೆ ಎಲೆಯ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ ಮಾಡ್ತಾಳೆ. ಹಾಗೆ ವೀಳ್ಯದೆಲೆಯ ಎಲ್ಲ ಮೂಲೆಗಳಲ್ಲೂ ಪರಮೇಶ್ವರ ವಾಸಸ್ಥಾನ ಎಂದು ನಂಬಿಕೆ ಇದೆ. ಹಾಗೆ ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯುದೇವತೆ ಇರೋದ್ರಿಂದ ತುದಿಯನ್ನು ಕಟ್ ಮಾಡಿ ತಾಂಬೂಲವಾಗಿ ಬಳಸೋದು ವಾಡಿಕೆ. ಹಾಗೆಯೇ ವೀಳ್ಯದ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ನೆಲೆಸಿರೋದ್ರಿಂದ ತೊಟ್ಟನ್ನು ತೆಗೆಯೋದು ಸಂಪ್ರದಾಯವಾಗಿದೆ. ವೀಳ್ಯದೆಲೆಯನ್ನು ಕೂಡ ಹೇಗಂದ್ರಾಗೆ ಬಳಸೋ ಹಾಗಿಲ್ಲ. ದುಂಡಗಿರುವ ಎಲೆಯನ್ನೇ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಬಳಸ್ತಾರೆ. ಎಲೆಯ ಮುಂಭಾಗ ಪೂರ್ವಾಮುಖವಾಗಿ ಇಟ್ಟು ಮನೆಗೆ ಬಂದವರಿಗೆ ತಾಂಬೂಲವಾಗಿ ನೀಡ್ತಾರೆ. ಶುಕ್ರವಾರ ಮಾತ್ರ ಎಲೆಯನ್ನು ಮನೆಯಿಂದ ಹೊರಕ್ಕೆ ಎಸೆಯುವಂತಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇನ್ನು ಹನುಮಂತನ ವಿಷಯಕ್ಕೆ ಬರೋದಾದರೆ, ಹನುಮಂತನು ಸೂರ್ಯನ ಬಳಿ ಸಕಲ ವಿದ್ಯೆಗಳನ್ನು ಸತ್ವಶಾಸ್ತ್ರಗಳನ್ನು ಕಲಿತನು. ಮಹಾವಿದ್ಯಾವಂತನು ಮಹಾಜ್ಞಾನಿಯೂ ಆಗಿರುವ ಮಾರುತಿಯನ್ನು ಜ್ಞಾನೀನಾಂ ಜ್ಞಾನಿ ಎಂದು ಸ್ತುತಿಸುತ್ತಾರೆ. ವಿದ್ಯೆ ಜ್ಞಾನಾರ್ಜನೆ ಮಾತ್ರವಲ್ಲ, ಅಂಜನೀಸುತ ಸತ್ವಗುಣ ಸಂಪನ್ನನು, ಶೂರನು, ಧೀರನು, ವೀರನು, ಪರಾಕ್ರಮಿಯು, ಯುದ್ಧ ವಿಶಾರದನು, ಕರುಣಾಸಾಗರನು. ಒಬ್ಬ ಕವಿಯು ಕವಿ ಚಾತುರ್ಯದಿಂದ ಹೀಗೆಂದಿದ್ದಾನೆ: ಹನುಮಂತನು ಸ್ವಯಂ ಕರುಣಾಸಾಗರನು. ಹೀಗಾಗಿ ಸಾಗರದ ಪರಿಚಯ ಅವನಿಗೆ ಮೊದಲೇ ಇತ್ತು. ಆದುದರಿಂದ ಅವನಿಗೆ ಸಾಗರವನ್ನು ದಾಟಿ ಲಂಕೆಗೆ ಹೋಗುವುದು ಸುಲಭವಾಯಿತು. ಸತ್ವ ವಿದ್ಯಾ ವಿಶಾರದನು. ಅವನಂತೆ ಶ್ರಮಪಟ್ಟು ವಿದ್ಯಾರ್ಜನೆ ಮಾಡಿದವರು ಮತ್ತೊಬ್ಬರಿಲ್ಲ. ಸೂರ್ಯನ ಬಳಿಗೆ ಹನುಮಂತನು ವಿದ್ಯಾರ್ಜನೆಗೆಂದು ಹೊರಟರೆ ಸೂರ್ಯನು ಹೇಳಿದನು: ನಿನಗೆ ನಾನು ಪಾಠ ಹೇಳಲು ಹೇಗೆ ಸಾಧ್ಯ? ನಾನು ನನ್ನ ಅಕ್ಷರದ ಮೇಲೆ ಸುತ್ತುತ್ತಿರುವೆನಲ್ಲವೇ ಎಂದನು. ಆಗ ಹನುಮಂತನು ಹೇಳ್ತಾನೆ: ನಾನು ನಿನ್ನೊಡನೆಯೇ ಸುತ್ತುತ್ತಾ ವಿದ್ಯೆ ಕಲಿಯುತ್ತೇನೆಂದನು. ಇಂಥ ವಿದ್ಯಾವಂತನಾದರೂ ವಿನಯವಂತನು, ಮಹಾವಿನಯ ಸಂಪನ್ನನು, ಜಿತೇಂದ್ರಿಯನು, ನಿಷ್ಕಾಮಿಯು, ಮಾತೃಭಕ್ತನು, ಸ್ವಾಮಿ ಪಾದವೇ ನನ್ನ ಪ್ರಪಂಚವೆಂದು ಇರುವವನು, ಗುರುಭಕ್ತನು. ಸೂರ್ಯನಲ್ಲಿ ವಿದ್ಯಾರ್ಜನೆ ಮಾಡಿದನೆಂದು ಸೂರ್ಯಸುತ ಸುಗ್ರೀವನನ್ನು ಬಿಡದೆ ಕಾಯ್ದನು. ಆಂಜನೇಯನು ಸಾಧಿಸಿದ ಅಸಾಧ್ಯ ಅದ್ಭುತ ಕಾರ್ಯಗಳು ಒಂದಲ್ಲ ಎರಡಲ್ಲ. ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಒಂದು ಕಡೆ ಮಾತೃಭಕ್ತಿಯನ್ನು, ಇನ್ನೊಂದು ಕಡೆ ಸ್ವಾಮಿ ಭಕ್ತಿಯನ್ನು ತೋರುತ್ತಾ ಯುದ್ಧದಲ್ಲಿ ಗೆದ್ದನು. ಅವನು ಹಿಡಿದ ಕಾರ್ಯಗಳೆಲ್ಲವೂ ವಿಜಯಾಂತವೇ. ಮಾರುತ ತುಲ್ಯ ವೇಗನಾದರೂ ಸ್ಥಿರವಾಗಿ ಒಂದೆಡೆ ಕುಳಿತು ರಾಮಜಪವನ್ನು ಮಾಡಬಲ್ಲನು. ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡಿದ್ದರೂ ಅಲ್ಪತೃಪ್ತನು. ಬುದ್ಧಿಮತಾಂ ವರಿಷ್ಠ ಎಂದು ಕರೆಯುತ್ತಾರೆ. ಆದರೂ ಮಹಾವಿನಯ ಸಂಪನ್ನನು. ಈ ಯುಗವು ಮುಗಿದ ನಂತರ ಆಂಜನೇಯನಿಗೆ ಬ್ರಹ್ಮಪಟ್ಟವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಹಾಗಾಗಿ ಸರ್ವ ಸದ್ಗುಣಗಳ ಸರ್ವ ಸಂಪನ್ನನೂ ಆಗಿರುವ ಆಂಜನೇಯನಲ್ಲಿ ಪುರಾಣಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೇ ಇಲ್ಲ. ಆದ ಕಾರಣ ವೀಳ್ಯದೆಲೆಯಂತೆ ಪರಿಶುದ್ಧನು, ವೀಳ್ಯದೆಲೆಯಂತೆ ಸಕಲ ದೇವಾನುದೇವತೆಗಳಿಂದಲೇ ಪ್ರಶಂಸೆಗೆ ಒಳಪಟ್ಟವನು, ಸಕಲ ಸಿದ್ಧಿಗಳನ್ನು ಕರುಣಿಸುವವನು, ಮಾತೃಹೃದಯಿ ಆಗಿರುವ ಹನುಮನಿಗೆ ವೀಳ್ಯವೇ ಆಭರಣದಂತೆ ಅಲಂಕರಿಸುತ್ತಾರೆ. ಒಂದು ವೀಳ್ಯದ ಹಾರ ಕೊಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಕಲ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.